ನಮಸ್ತೆ. ನೀವು ಕೇಳುತ್ತಿರುವುದು ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಹಿಂದಿನ ಸಂಚಿಕೆಯಲ್ಲಿ ನೀವು ರಾಶೀಲ್ ಪ್ರೇಮ ವಿವಾಹದ ಆರಂಭವನ್ನು ಕೇಳಿದ್ದೀರಿ. ಇಂದು ಆ ಪ್ರೀತಿ ಭೀಕರ ಶಿಕ್ಷೆಯಾಗಿ ಬದಲಾಗುತ್ತದೆ. ನೀವು ಕೇಳಲಿದ್ದೀರಿ, ರಾಶೀಲ್ ಪತಿ ಜೆಡ್ ಅವಳ ಕಾಲುಗಳಿಗೆ 25 ಅಡಿ ಉದ್ದದ ಸರಪಳಿಯಿಂದ ಹೇಗೆ ಸಂಕೋಲೆ ಹಾಕಿದನು. ಮುದ್ದಾಗಿ ಬೆಳೆದ ಒಬ್ಬಳು ಮಗಳು ಸಾಕುಪ್ರಾಣಿಗಿಂತ ಕೀಳಾದ ಜೀವನ ನಡೆಸಬೇಕಾಯಿತು. ಸಂಕೋಲೆಯಲ್ಲಿ ಸಿಲುಕಿದ ರಾಶೀಲ್ ಸಾಯಲು ಬಯಸಿದಾಗ ಅವಳೊಳಗಿನ ಸಿಖ್ ಮಹಿಳೆ ಅವಳನ್ನು ತಡೆಯುತ್ತಾಳೆ. ಅವಳು ತಪ್ಪಿಸಿಕೊಳ್ಳಲು ಅವಕಾಶಕ್ಕಾಗಿ ಕಾಯುತ್ತಾಳೆ. ಜೆಡ್ ನಿದ್ರಿಸಿದ ನಂತರ ಆ ಅವಕಾಶ ಬಂದಾಗ ರಾಶೀಲ್ ಬರಿ ಓಡಿಹೋಗುವುದಿಲ್ಲ. ಕೇಳಿ, ರಾಶೀಲ್ ಒಂದು ಕೃಪಾಣ ಸಿಖ್ ಕತ್ತಿ ಹಿಡಿದು ಆ ಕ್ರೌರ್ಯವನ್ನು ಹೇಗೆ ಕೊನೆಗೊಳಿಸಿದಳೆಂದು. ಅವನ ಪುರುಷತ್ವದ ಮೇಲೆ ನಿರ್ಣಾಯಕ ಹೊಡೆತ ನೀಡಿ ಅವನನ್ನು ನಪುಂಸಕನನ್ನಾಗಿ ಮಾಡುತ್ತಾಳೆ. ರಾಶೀಲ್ ತೀವ್ರವಾಗಿ ಪ್ರತಿಭಟಿಸಲು ಶುರುಮಾಡಿದಳು. ಅವಳ ಬಂಡಾಯದ ಗುಣವನ್ನು ಕಂಡು ಅವಳ ಕಾಲುಗಳಿಗೆ ಸಂಕೋಲೆ ಹಾಕಿದರು. ರಾಶೀಲ್ ನಡೆಯಬಹುದು, ಆದರೆ ಓಡಲು ಸಾಧ್ಯವಿರಲಿಲ್ಲ. ಆ ಸಂಕೋಲೆ ಸುಮಾರು 25 ಅಡಿ ಉದ್ದದ ಸರಪಳಿಯಿಂದ ಜೋಡಿಸಲ್ಪಟ್ಟಿತ್ತು. ಸಂಕೋಲೆಯಲ್ಲಿದ್ದು ಮನೆಯ ಇತರ ಮಹಿಳೆಯರಂತೆ ಹಗಲು ರಾತ್ರಿ ಕೆಲಸ ಮಾಡುವುದು ರಾಶೀಲ್ ಹಣೆಬರಹವಾಯಿತು. ಆ ಮನೆ ರಾಶೀಲ್ಗೆ ಯಾವುದೇ ಜೈಲಿಗಿಂತ ನರಕವಾಗಿತ್ತು. ಜೆಡ್ ರಾಶೀಲ್ ಜೊತೆ ಕ್ರೂರವಾಗಿ ದೈಹಿಕ ಸಂಬಂಧ ಹೊಂದುತ್ತಿದ್ದನು. ಇದರಿಂದ ರಾಶೀಲ್ಗೆ ದೈಹಿಕ ಸಂಬಂಧದ ಬಗ್ಗೆಯೇ ಅಸಹ್ಯ ಉಂಟಾಯಿತು. ಬೇರೆ ಮಹಿಳೆಯರು ಇಲ್ಲಿ ಎಷ್ಟು ಸಂತೋಷವಾಗಿದ್ದಾರೆಂದು ನಿನಗೆ ಕಾಣುತ್ತಿಲ್ಲವೇ? ಈ ಕಷ್ಟಗಳನ್ನು ನೀನೇ ತಂದುಕೊಂಡಿದ್ದೀಯಾ ಎಂದು ಜೆಡ್ ಅವಳನ್ನು ದೂರುತ್ತಿದ್ದನು. ರಾಶೀಲ್ ಆ ಜೀವನದಿಂದ ಬೇಸತ್ತಿದ್ದಳು, ಸಾಯಬೇಕೆಂದುಕೊಂಡಳು. ಆದರೆ ರಾಶೀಲ್ ದೇಹದಲ್ಲಿದ್ದ ಸಿಖ್ ಕುಟುಂಬದ ರಕ್ತ ಅವಳನ್ನು ಅಂತಹ ಹೇಡಿ ಕೆಲಸ ಮಾಡಲು ಬಿಡಲಿಲ್ಲ. ನಂತರ ಒಂದು ದಿನ ಜೆಡ್ ಪೋಷಕರು ತೀರ್ಥಯಾತ್ರೆಗೆ ಹೋದರು. ಮನೆಯಲ್ಲಿ ಜೆಡ್ ಮತ್ತು ರಾಶೀಲ್ ಮಾತ್ರ ಇದ್ದರು. ಜೆಡ್ ದಣಿದು ಹಾಸಿಗೆಯ ಮೇಲೆ ನಿದ್ರಿಸಿದನು. ಅದು ರಾಶೀಲ್ಗೆ ಸರಿಯಾದ ಅವಕಾಶ. ಅವನು ನಿದ್ರಿಸಿದ್ದಾನೆ ಎಂದು ಖಚಿತಪಡಿಸಿಕೊಂಡ ನಂತರ ಅವಳು ಎದ್ದಳು. ಸದ್ದಿಲ್ಲದೆ ತನ್ನ ಕೃಪಾಣ ತೆಗೆದಳು. ರಾಶೀಲ್ ಆ ಸಂಕೋಲೆಗಳನ್ನು ಅವನ ಕಾಲುಗಳಿಗೆ ಹಾಕಿ ಬೀಗ ಹಾಕಿದಳು. ನಂತರ ಆ ಕತ್ತಿಯಿಂದ ಜೆಡ್ನ ಗುಪ್ತಾಂಗದ ಮೇಲೆ ಬಲವಾದ ಹೊಡೆತ ನೀಡಿದಳು. ರಕ್ತದ ಧಾರೆ ಹರಿಯಿತು. ಅವನು ನೋವಿನಿಂದ ಕಿರುಚಿದನು. ರಾಶೀಲ್ ಕೋಣೆಯಿಂದ ಹೊರಬಂದು ಬೀಗ ಹಾಕಿದಳು. ನಂತರ ರಾಶೀಲ್ ಕೊನೆಯ ಬಾರಿಗೆ ಬುರ್ಖಾ ಧರಿಸಿದಳು. ಬೇರೆ ನಗರ ತಲುಪಿದ ಮೇಲೆ ಆ ಬುರ್ಖಾವನ್ನು ಕಸದ ಬುಟ್ಟಿಗೆ ಎಸೆದಳು. ನಂತರ ರೈಲು ಹತ್ತಿ ರಾಶೀಲ್ ಇಲ್ಲಿಗೆ ಬಂದು ತಲುಪಿದಳು. ದೃಶ್ಯ ಬದಲಾವಣೆ. ವಾಣಿ, ನಾನು ವಿಚ್ಛೇದನ ಪಡೆದಿದ್ದೇನೆ ಎಂದು ನಿನಗೆ ಸುಳ್ಳು ಹೇಳಿದ್ದೆ. ನಿಜವೆಂದರೆ ನಾನು ಆ ಬಂಧನದಿಂದ ಓಡಿ ಬಂದವಳು. ರಾಶೀಲ್ ತನ್ನ ಸತ್ಯವನ್ನು ಒಪ್ಪಿಕೊಂಡಳು. ಅವನ ಭವಿಷ್ಯದ ಜೀವನದ ಸುಖವನ್ನು ನಾಶಪಡಿಸುವುದು ಮತ್ತು ಅವನನ್ನು ನಪುಂಸಕನನ್ನಾಗಿ ಮಾಡುವ ಮೂಲಕ ಇನ್ನೊಬ್ಬರು ಅವನ ದೈಹಿಕ ಹಿಂಸೆಗೆ ಒಳಗಾಗದಂತೆ ಕಾಪಾಡುವುದೇ ಸರಿಯೆಂದು ನಾನು ಭಾವಿಸಿದೆ. ನನ್ನ ದೃಷ್ಟಿಯಲ್ಲಿ ಅದು ನ್ಯಾಯ. ಹೌದು ರಾಶೀಲ್, ಆ ದೃಷ್ಟಿಕೋನದಿಂದ ನೋಡಿದರೆ ನೀನು ಮಾಡಿದ್ದು ನ್ಯಾಯವೇ ಎಂದು ನಾನು ಒಪ್ಪಿಕೊಂಡೆ. ನಾನು ಸಿಖ್ ಮೌಲ್ಯಗಳಲ್ಲಿ ಬೆಳೆದ ಹುಡುಗಿ. ನನ್ನನ್ನು ಸಿಖ್ಹಿನಿ ಎನ್ನುತ್ತಾರೆ. ಜೆಡ್ನನ್ನು ನಪುಂಸಕನನ್ನಾಗಿ ಮಾಡುವ ಮೂಲಕ ನಾನು ನಿಜವಾದ ಸಿಖ್ಹಿನಿ ಎಂದು ಸಾಬೀತುಪಡಿಸಿದೆ ಎಂದು ರಾಶೀಲ್ ಕಣ್ಣು ಕೆಂಪಾಗಿಸಿ ಹೇಳಿದಳು. ಈ ಸಂಚಿಕೆಯು ರಾಶೀಲನ್ನು ಒಬ್ಬ ಸಂತ್ರಸ್ತೆಯಿಂದ ಒಬ್ಬ ವೀರನಾರಿಯಾಗಿ ಬದಲಿಸುತ್ತದೆ. ಸಂಚಿಕೆ 11 ಮುಕ್ತಾಯ. ಸಂಚಿಕೆ 12. ನಮಸ್ಕಾರ. ನೀವು ಕೇಳುತ್ತಿದ್ದೀರಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ. ನಾನು ನಿಮ್ಮ ಹೋಸ್ಟ್ ವಾಣಿ. ಕಳೆದ ಸಂಚಿಕೆಯಲ್ಲಿ ರಾಶೀಲ್ ಪಟ್ಟ ಕಷ್ಟಗಳನ್ನು ಕೇಳಿದ ನಂತರ ಇಂದು ನಾನು ಅವಳು ತೋರಿದ ಸಿಖ್ಹಿನಿ ಧೈರ್ಯ ಮತ್ತು ಅವಳ ನೋವಿನಿಂದ ಹೊರಬಂದ ಸಲಹೆಯ ಬಗ್ಗೆ ಯೋಚಿಸುತ್ತಿದ್ದೇನೆ. ರಾಶೀಲ್ ಹೇಳುತ್ತಾಳೆ, ಗುರುದ್ವಾರ ಸಾಹಿಬ್ನ ಸರ್ವಹಿತಕಾರಿ ಗುರುವಾಣಿಯೂ ಸಹ ಜೆಡ್ ಮೇಲೆ ಶಾಶ್ವತ ಪ್ರಭಾವ ಬೀರಲು ಸಾಧ್ಯವಾಗಲಿಲ್ಲ ಎಂದು. ನೀವು ನನ್ನ ಮತ್ತು ರಾಶೀಲ್ ನಡುವಿನ ಆ ಸ್ವಾರಸ್ಯಕರ ಸಂಭಾಷಣೆಯನ್ನು ಕೇಳಲಿದ್ದೀರಿ. ಕಂದಕಕ್ಕೆ ಬೀಳದೆಯೇ ಅಲ್ಲಿ ಬಿದ್ದರೆ ಏನಾಗಬಹುದು ಎಂದು ತಿಳಿದುಕೊಳ್ಳಬಹುದು. ಆದರೆ ನನ್ನ ಭೂತಕಾಲದ ಕಥೆಗಳು ಮುಗಿಯುತ್ತಿದ್ದಂತೆಯೇ ವರ್ತಮಾನದ ಅಪಾಯ ಮತ್ತೆ ತಲೆ ಎತ್ತಿದೆ. ಮಂಟು ಬಗ್ಗೆ ನನಗಿದ್ದ ಭಯ ಈಗ ಎಷ್ಟು ಹೆಚ್ಚಾಗಿದೆ ಎಂದರೆ
ಇದನ್ನು ವಿಧಿಗೆ ಬಿಟ್ಟರೆ ಭೀಕರ ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಎಂದು ನನಗೆ ಅನಿಸುತ್ತಿದೆ. ನನ್ನ ಗೊಂದಲವೇನೆಂದರೆ ಪೊಲೀಸರ ಬಳಿ ಯಾವುದೇ ಬಲವಾದ ಸಾಕ್ಷ್ಯಗಳಿಲ್ಲ. ಈಗ ನನ್ನ ಮುಂದೆ ಇರುವ ಒಂದೇ ದಾರಿ ನನ್ನ ಕಷ್ಟವನ್ನು ಅಲ್ಕಾ ಮ್ಯಾಮ್ಗೆ ತಿಳಿಸುವುದು. ನೀವು ಕೇಳಲಿದ್ದೀರಿ, ಹೇಗೆ ನಾನು ಮೊದಲ ಬಾರಿಗೆ ನನ್ನ ಚಿಕ್ಕ ವಿಷಯಗಳಿಗಾಗಿ ಅಲ್ಕಾ ಮ್ಯಾಮ್ ಬಳಿ ಹೋದರು ಮತ್ತು ಹೇಗೆ ಮ್ಯಾಮ್ ತಮ್ಮ ಮಾತೃತ್ವದ ಧ್ವನಿಯಿಂದ ನನ್ನನ್ನು ಸಮಾಧಾನಪಡಿಸುವುದಲ್ಲದೆ ತಮ್ಮ ಬಳಿ ನನ್ನ ಸಮಸ್ಯೆಯನ್ನು ಮೊದಲೇ ಏಕೆ ಹೇಳಲಿಲ್ಲ ಎಂದು ಪ್ರೀತಿಯಿಂದ ಗದರಿಸಿದರು ಎಂಬುದನ್ನು ಸಹ. ಮ್ಯಾಮ್ ಹೇಳಿದರು, ನಿನಗೆ ಸಂಬಂಧಿಸಿದ ಯಾವುದೇ ವಿಷಯ ನನಗೆ ಚಿಕ್ಕದಾಗಿರಲು ಸಾಧ್ಯವಿಲ್ಲ. ಅಲ್ಕಾ ಮ್ಯಾಮ್ ತಮ್ಮ ಪ್ರಭಾವ ಮತ್ತು ಪರಿಚಯಗಳನ್ನು ಬಳಸಿ ಮಂಟು ಅಪಾಯವನ್ನು ಶಾಶ್ವತವಾಗಿ ತೊಡೆದುಹಾಕಲು ಸಾಧ್ಯವೇ? ಮತ್ತು ಈ ಪರಿಹಾರಕ್ಕೆ ಮುಂಚೆಯೇ ಈಗ ರಾಶೀಲ್ ಕೂಡ ಅಲ್ಲಿ ಇಲ್ಲದಿದ್ದಾಗ ಮ್ಯಾಮ್ ನನ್ನನ್ನು ಮತ್ತೆ ರಾತ್ರಿಯ ಊಟಕ್ಕೆ ಏಕೆ ಕರೆದರು? ಮುಂದಿನ ಕಥೆಯಲ್ಲಿ ಪ್ರೇಮ್ ಅನ್ಮೋಲ್ ಹೋತಾ ಹೈವಾಣಿ ಎಲ್ಲಿ ನೀವು ಕೇಳಲಿದ್ದೀರಿ. ಸಂಚಿಕೆ 12 ಕಂದಕದ ಜ್ಞಾನ ಮತ್ತು ಒಂದು ಹೊಸ ಮನವಿ. ಭೋಜನದ ರುಚಿಯನ್ನು ಸವಿದ ನಂತರ ರಾಶೀಲ್ ಇನ್ನೂ ಅರ್ಧ ಗಂಟೆ ನನ್ನ ಜೊತೆಗೇ ಇದ್ದಳು. ಜೆಡ್ ಗುರುದ್ವಾರ ಸಾಹಿಬ್ನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ನಟಿಸುತ್ತಿದ್ದನು, ಆದರೆ ಅವನು ಅಂತಹವನಲ್ಲ. ನನ್ನನ್ನು ತನ್ನ ಜಾಲದಲ್ಲಿ ಸಿಕ್ಕಿಸುವುದು ಅವನ ಯೋಜಿತ ಕೆಲಸವಾಗಿತ್ತು. ಅವನ ಕೈಗೆ ಸಿಕ್ಕಿಬಿದ್ದ ನಂತರವೇ ನನಗೆ ಅದು ತಿಳಿಯಿತು. ಇಂದು ನಾನು ಯೋಚಿಸಿದರೆ ಅವನು ಮನುಷ್ಯನಲ್ಲ, ಒಬ್ಬ ರಾಕ್ಷಸ. ಬಹುಶಃ ಗುರುದ್ವಾರದ ಪವಿತ್ರ ವಾತಾವರಣದಿಂದಾಗಿ ಅಲ್ಲಿ ಅವನು ಒಳ್ಳೆಯವನಂತೆ ನಟಿಸುತ್ತಿದ್ದನು ಎಂದು ರಾಶೀಲ್ ವಿವರಿಸಿದಳು. ಖಂಡಿತ ರಾಶೀಲ್ ಜೆಡ್ ಸ್ಯಾಡಿಸ್ಟಿಕ್ ಪರ್ಸನಾಲಿಟಿ ಡಿಸಾರ್ಡರ್ ಎಂಬ ಮಾನಸಿಕ ಕಾಯಿಲೆಯಿಂದ ಬಳಲುತ್ತಿದ್ದಾನೆ. ಅವನ ಹೆಂಡತಿಯಾಗಿ ನೀನು ಅವನ ಪರಪೀಡನೆಯ ಸೆಕ್ಷುವಲ್ ಸೇಡಸಂ ಬಲಿಯಾದೆ ಎಂದು ನನ್ನ ಮನೋವಿಜ್ಞಾನಶಾಸ್ತ್ರದ ಜ್ಞಾನದಿಂದ ಅವಳ ಮಾತನ್ನು ಬೆಂಬಲಿಸಿದೆನು. ಯಾವುದೇ ಹುಡುಗಿಯೂ ಸಹ ಒಂಟಿಯಾಗಿ ಬೇರೆ ಧರ್ಮದ ಪ್ರಾರ್ಥನಾ ಮಂದಿರಕ್ಕೆ ಬರುವ ವ್ಯಕ್ತಿಯನ್ನು ನಂಬಬಾರದು ಎಂದು ನನಗೆ ಅನಿಸುತ್ತಿದೆ. ಇಲ್ಲದಿದ್ದರೆ ನನ್ನಂತೆಯೇ ಮೋಸ ಹೋಗುವ ಸಾಧ್ಯತೆ ಇದೆ ಎಂದು ರಾಶೀಲ್ ಸಲಹೆ ನೀಡಿದಳು. ಕಂದಕಕ್ಕೆ ಬೀಳದೆಯೇ ಅಲ್ಲಿ ಬಿದ್ದರೆ ಏನಾಗಬಹುದು ಎಂದು ತಿಳಿದುಕೊಳ್ಳಬಹುದು. ನಾನು ಸೈಕಾಲಜಿ ಓದಿದ್ದೇನೆ, ಆದ್ದರಿಂದ ಮನುಷ್ಯರ ನಡವಳಿಕೆಯ ಬಗ್ಗೆ ನನಗೆ ತಿಳುವಳಿಕೆ ಇದೆ ಎಂದು ನಗುತ್ತಾ ಹೇಳಿದೆನು. ರಾಶೀಲ್ ಹೊರಟು ಹೋದಳು. ಅಪ್ಪ ಇನ್ನೂ ಊಟ ಮಾಡಿಲ್ಲ ಎಂಬ ವಿಷಯವನ್ನು ನಾನು ಮರೆತಿದ್ದೆನು. ಅವಳು ಹೋದ ನಂತರವೂ ನಾನು ರಾಶೀಲ್ ಬಗ್ಗೆಯೇ ಯೋಚಿಸುತ್ತಿದ್ದೇನೆ. ಮನುಷ್ಯರ ಕರ್ಮಗಳ ಜೊತೆಗೆ ವಿಧಿಯೂ ಕೂಡ ಬೆಸೆದುಕೊಂಡಿರುತ್ತದೆ. ಸ್ವಲ್ಪ ಹೊತ್ತಿನ ನಂತರ ಅಪ್ಪ ಫೋನ್ ಮಾಡಿದ್ದರಿಂದ ನನ್ನ ಆಲೋಚನೆಗಳು ನಿಂತವು. ಅಪ್ಪ, ಇಂದು ನಿಮಗೆ ಇಷ್ಟವಾದ ಪೂರಣ್ ಪೋಳಿ ಮತ್ತು ಕಡಿ ಮಾಡಿದ್ದೇನೆ ಎಂದು ಹೇಳಿದೆನು. ದೃಶ್ಯ ಬದಲಾವಣೆ. ಮಂಟುನಿಂದ ನಾನು ತುಂಬಾ ಭಯಭೀತಳಾಗಿದ್ದೇನೆ. ಪೊಲೀಸರಿಗೆ ದೂರು ನೀಡಿದರೂ ಸಾಕ್ಷ್ಯಗಳಿಲ್ಲ ಎಂದು ಅವರು ನಿರ್ಲಕ್ಷಿಸುತ್ತಾರೆ ಎಂಬ ಭಯ ನನಗಿದೆ. ಈಗ ನನಗೆ ಅಲ್ಕಾ ಮ್ಯಾಮ್ ಒಬ್ಬರೇ ದಾರಿ. ಅವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಪರಿಚಯವಿದೆ. ಅವರು ನನ್ನನ್ನು ಈ ಅಪಾಯದಿಂದ ಪಾರು ಮಾಡಬಲ್ಲರು. ಸ್ಕೂಲ್ ಮುಗಿದ ಮೇಲೆ ಅವರಿಗೆ ಫೋನ್ ಮಾಡಬೇಕೆಂದು ನಿರ್ಧರಿಸಿದೆನು. ನನ್ನ ಅದೃಷ್ಟ ಚೆನ್ನಾಗಿದೆ. ಅಲ್ಕಾ ಮ್ಯಾಮ್ ಅಂದೇ ಸ್ಕೂಲ್ಗೆ ಬಂದರು. ನಾನು ಹೋಗಿ ಅವರನ್ನು ಭೇಟಿಯಾದೆನು. ಅವರು ನನ್ನನ್ನು ಎಂತೋ ಆತ್ಮೀಯವಾಗಿ ಬರಮಾಡಿಕೊಂಡರು. ವಾಣಿ, ಏನಿದು ವಿಶೇಷ? ನೀನು ಯಾವಾಗಲೂ ನನ್ನನ್ನು ಭೇಟಿ ಮಾಡಲು ಸ್ಕೂಲ್ಗೆ ಬಂದಿರಲಿಲ್ಲವಲ್ಲ? ಎಲ್ಲವೂ ಚೆನ್ನಾಗಿದೆಯೇ ಎಂದು ಅವರು ನಗುತ್ತಾ ಕೇಳಿದರು. ನಾನು ಮಂಟು ಬಗ್ಗೆ ನಡೆದ ವಿಷಯಗಳನ್ನೆಲ್ಲ ವಿವರವಾಗಿ ಹೇಳಿದೆನು. ಅವನ ಅಂಗಡಿಯ ವಿಳಾಸ ಕೊಡು, ನಾನು ಇಂದೇ ಅದನ್ನು ಸರಿಪಡಿಸುವ ವ್ಯವಸ್ಥೆ ಮಾಡುತ್ತೇನೆ. ನಿನಗೆ ಸಂಬಂಧಿಸಿದ ಯಾವುದೇ ವಿಷಯ ನನಗೆ ಚಿಕ್ಕದಾಗಿರಲು ಸಾಧ್ಯವಿಲ್ಲ. ನೀನು ಭಯವಿಲ್ಲದೆ ಹೋಗು ಎಂದು ಮ್ಯಾಮ್ ಮಾತೃತ್ವದ ಪ್ರೀತಿಯಿಂದ ಹೇಳಿದರು. ನಾನು ಅವರಿಗೆ ಮನಃಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸಿದೆನು. 4 ದಿನಗಳ ನಂತರ ಅವರು ನನ್ನನ್ನು ಮತ್ತೆ ಭೋಜನಕ್ಕೆ ಕರೆದರು. ರಾಶೀಲ್ ಅಮೆರಿಕಕ್ಕೆ ಹೊರಟು ಹೋಗಿದ್ದಾಳೆ. ಈಗ ಮ್ಯಾಮ್ ಮತ್ತು ನಾನು ಮಾತ್ರ ಇರುತ್ತೇವೆ. ಅವರು ನನ್ನ ಸಮಸ್ಯೆಯನ್ನು ಹೇಗೆ ಬಗೆಹರಿಸಿದ್ದಾರೆ ಎಂದು ತಿಳಿಯಲು ನನಗೆ ಕುತೂಹಲವಿದೆ. ನಾನು ಸಂತೋಷದಿಂದ ಒಪ್ಪಿಕೊಂಡೆನು. ಈ ಸಂಚಿಕೆಯು ವಾಣಿ ಮತ್ತು ಅಲ್ಕಾ ನಡುವಿನ ಸಾಮೀಪ್ಯವನ್ನು ಹೆಚ್ಚಿಸುತ್ತದೆ. ಸಂಚಿಕೆ 13ರಲ್ಲಿ ಒಂದು ದೊಡ್ಡ ರಹಸ್ಯ ಬಯಲಾಗಲಿದೆ. ಸಂಚಿಕೆ 12 ಮುಕ್ತಾಯ.